ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಪ್ರಸನ್ನ ಪದ್ಮನಾಭ ಕಿಡ್ನಾಪ್ ಪ್ರಹಸನದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆ ವಲಿ ಭಾಷಾ ಇದ್ದಾರೆ, ಸಲೀಂ ಖಾನ್ ಅಂತ ಕೂಡ ಗುರುತಿಸಿಕೊಳ್ಳುವಂಥವರು, KJP ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಪ್ರಸನ್ನ ಪದ್ಮನಾಭ ಅವರ ಆತ್ಮೀಯ ಸ್ನೇಹಿತರು. ನಾನು ಬ್ರೇಕ್ಗಿಂತ ಮುಂಚೆ ನಿಮಗೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೆ. ಪ್ರಸನ್ನ ಪದ್ಮನಾಭ ಅವರು ಆರೋಪಿಸಿದಂತೆ ಅವರ ಪ್ರಾಣಕ್ಕೆ ಅಪಾಯವನ್ನುಂಟು ಮಾಡಿ, ಅವರ ಮಕ್ಕಳ ಪ್ರಾಣಕ್ಕೆ ಅಪಾಯವನ್ನುಂಟು ಮಾಡಿ ಯಾರಿಗೆ ಲಾಭ ಆಗುತ್ತೆ? ಯಾವಾಗ ಒಬ್ಬರು ದುಶ್ಮನ್ ಅಂತ ಆಗ್ಬಿಡ್ತಾರೆ, ಆದಾಗ ಅದರಲ್ಲೂ ರಾಜಕೀಯದಲ್ಲಿ ದುಶ್ಮನ ಆಗ್ಬಿಟ್ರೆ ಎಷ್ಟೋ ಕೊಲೆಗಳು ನಡೆದೋಗಿ ನಿಮ್ಗೆ ಗೊತ್ತಿದೆ, ನ್ಯೂಸ್ನವ್ರು ನೀವು ಸಿಕ್ಕಾಪಟ್ಟೆ ಕೊಲೆಗಳು ನಡೆದಿದೆ. ಸೊ ಈಗ ನೆಕ್ಸ್ಟ್ ನಾವು ಮತ್ತೆ ಕೇಸ್ ಹಾಕ್ತಾ ಇದ್ದೀವಿ ಅದ್ರ ಮೇಲೆ. ಸಿವಿಲ್ ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ದಾರೆ ಹೈಕೋರ್ಟಲ್ಲಿ. ಸೊ ಸಿವಿಲ್ ಕೋರ್ಟ್ಗೆ ಹೋದರೆ ನಾವೀಗ ಪ್ರೂವ್ ಮಾಡ್ತೀವಿ. ಪ್ರೂವ್ ಮಾಡಿದಾಗ ಅವ್ರು ಇಷ್ಟು ದಿವಸ ಏನು ನಕಲಿ KJP ನಡ್ಸ್ಕೊಂಡ್ಬಂದ್ರು ಅದು ಡ್ರಾಪ್ ಆಗುತ್ತೆ. ಯಾವಾಗ ರಾಜಕೀಯವಾಗಿ ಡ್ರಾಪ್ ಆಗುತ್ತೋ ಅದರಿಂದ ಅವ್ರಿಗೆ ಭಾರಿ ದೊಡ್ಡ ಒಂದು ಲಾಸ್ ಆಗುತ್ತೆ, ಅದು ತಮಗೆ ಗೊತ್ತಿದೆ. ಅಲ್ಲ ಸರ್, ಈಗಷ್ಟೇ ನಾವು ಕಾರ್ಯಕ್ರಮದ ಆರಂಭದಲ್ಲಿ KJP BJP ಮೈತ್ರಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ನೋಡಿದ್ರೆ ಹೌದು, ನಾನು ಕೇಳಿಸ್ಕೊಂಡೆ. ಆಮೇಲೆ ಅದರಲ್ಲಿ ಹೂಗಾರ್ ಹೇಳ್ದಂಗೆ ಅದನ್ನು ಕೇಳಿಸ್ಕೊಂಡೆ ನಾನು. ಸ್ಥಾಪನೆ ಮಾಡಿ 1 ವರ್ಷ ಆಯಿತು ಯಡಿಯೂರಪ್ಪನವರು ಅಂತ. ಅದು ತಪ್ಪು. ಅದು ಸ್ಥಾಪನೆ ಮಾಡಿ ಯಡಿಯೂರಪ್ಪ ಸ್ಥಾಪನೆ ಮಾಡಿದಲ್ಲ, ಆ ಸ್ಥಾಪನೆ ಮಾಡಿದ್ದು ಪ್ರಸನ್ನಕುಮಾರು, ನಾನು ಮತ್ತು ನಮ್ಮ ಸಂಗಡಿಗರು ಸ್ಥಾಪನೆ ಮಾಡಿದ್ದು. ಸೊ ಈಗ ಆ ಒಂದು ಗೊಂದಲದಲ್ಲಿ ಈ ರಾಜಕೀಯದಲ್ಲಿ ಈ ರೀತಿ ಆಗಿರೋದ್ರಿಂದ ಪ್ರೆಸಿಡೆಂಟ್ಶಿಪ್ಪು ನಾನು ಪ್ರೆಸಿಡೆಂಟ್ ಆಗಬೇಕು ಅಂದ್ಬಿಟ್ಟು ಧನಂಜಯ ಕುಮಾರೇ ಲೀಗಲಿ ಪ್ರೆಸಿಡೆಂಟ್ ಅಲ್ಲ. ನಾನೇ ರೆಸಲ್ಯೂಷನ್ ಬರೆಯೋದು. ನಾನು ರೆಸಲ್ಯೂಷನ್ ಬರೆದಿದ್ದೀನಿ ಧನರಾಜ್ ಕುಮಾರ್ ಅಂತ. ಇವರು ಕೋರ್ಟ್ಗೆ ಮಿಸ್ಲೀಡ್ ಮಾಡಿ ಧನರಾಜ್ ಕುಮಾರ್ ಅನ್ನೋದು ಧನಂಜಯ ಕುಮಾರ್ ಅನ್ನೋದು ಧನರಾಜ್ ಕುಮಾರ್ ಅಂತ ಬಂದಿದೆ, ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಹೇಳಿ ಉಚ್ಚ ನ್ಯಾಯಾಲಯಕ್ಕೆ ಹೇಳಿ ಗೂಬೆ ಕುಣಿಸಿದೆ. ಅಲ್ಲ ಮೇಲೆ ಇವರು ಕೋರ್ಟಲ್ಲಿ ನಮ್ಮ ಕಡೆ ಆಗಿದೆ ಅಂತ ಹೇಳ್ತಾರೆ. ಓಕೆ, ರೈಟ್, ಆಗಲಿ. ಆದ್ರೂ ಇವ್ರಿಗೂ ಈ ಪಕ್ಷಕ್ಕೆ ಇವರೇ ಧನಂಜಯ ಕುಮಾರ್ ಲೀಗಲ್ ಇಲ್ಲ ಅಂದಮೇಲೆ ಕೋರ್ ಕಮಿಟಿ ಲೀಗಲ್, ಯಡಿಯೂರಪ್ಪನೂ ಈ ಪಕ್ಷ. ನಾನು ಕೇಳಿದ ಪ್ರಶ್ನೆಗೆ ಹೆಸರುಗಳಲ್ಲಿ ಉತ್ತರ ಕೊಟ್ಟೆ. ಹೇಳಿ ಸರ್. ಪ್ರಸನ್ನ ಪದ್ಮನಾಭ ಅವರ ಪ್ರಾಣಕ್ಕೆ ಅಪಾಯವನ್ನುಂಟು ಮಾಡಿ ಯಾರಿಗೆ ಲಾಭ ಆಗುತ್ತೆ? ಇವ್ರ ಜೊತೆಯಲ್ಲಿ ಈಗ ಏನು ರಾಜಕೀಯವಾಗಿ ಯಡಿಯೂರಪ್ಪ ಅವರು ಇದಾಗಿದ್ದಾರೆ, ಯಡಿಯೂರಪ್ಪ ಮತ್ತು ಧನಂಜಯ ಕುಮಾರ್ ಯಾರ ಮೇಲೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರಿಗೆಲ್ಲ ಲಾಭ ಆಗುತ್ತೆ. ಸೊ ತಾವು ಹೇಳುವಂಥದ್ದು ಈಗ ಪ್ರಸನ್ನ ಪದ್ಮನಾಭ ಅವರನ್ನ ಕಿಡ್ನ್ಯಾಪ್ ಮಾಡಿಸಿದ್ದು ಯಡಿಯೂರಪ್ಪನವರು ಮತ್ತು ಅವರ ಪ್ರಾಣಕ್ಕೆ ಹೆಚ್ಚು ಕಡಿಮೆ ಆದರೂ ಅವರೇ ಕಾರಣ ಅಂತ ಹೇಳ್ತಿರ್ತಾವೆ. ಹೌದು, ಯಾಕಂತ ಹೇಳಿದ್ರೆ ಪ್ರಸನ್ನ ಕುಮಾರ್ ಅದೇ ರೀತಿ ಕಂಪ್ಲೇಂಟ್ ಕೊಟ್ಟರು, ಬೆಳಗ್ಗೆ ಫೋನಲ್ಲಿ ನನಗೆ ಅದೇ ರೀತಿ ಹೇಳಿದ್ದಾರೆ. ಎಸ್, ಒಂದು ವೇಳೆ ಇದು ಕಿಡ್ನ್ಯಾಪ್ ಅಲ್ಲ ಅಂತ ಪೊಲೀಸರು ಪ್ರೂವ್ ಮಾಡಿದರೆ ಸುಳ್ಳು ದೂರು ಕೊಟ್ಟಿರುವಂತಹ ಪ್ರಕರಣ ಉಲ್ಟಾ ಪ್ರಸನ್ನ ಪದ್ಮನಾಭ ಅವರ ಮೇಲೆ ದಾಖಲಾಗುವ ಅಪಾಯ ಇದೆ. ಹೌದು, ನ್ಯಾಯ ಎಲ್ಲರಿಗೂ ಒಂದೇ ಆಗಲಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಧನ್ಯವಾದಗಳು ಸಲೀಂ ಅವರು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ಸೊ ಇದು ಪ್ರಸನ್ನ ಪದ್ಮನಾಭ ಅವರ ಕಿಡ್ನ್ಯಾಪ್ ಪ್ರಹಸನಕ್ಕೆ ಸಂಬಂಧಪಟ್ಟಂತಹ ಮಾತು. ಇನ್ನು ದೆಹಲಿ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದಲ್ಲಿ ನಡೆದಂಥ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ, ಇವತ್ತು ಆರೋಪಿ ಪ್ರೊಫೆಸರ್ ಮತ್ತು ಡಾಕ್ಟರೇಟ್ಗೆ ಮಾರ್ಗದರ್ಶಕರಾಗಿದ್ದಂಥ ದಶರಥ್ ನಾಯಕ್ ಮಾತನಾಡಿದ್ದಾರೆ ಮಾಧ್ಯಮಗಳ ಎದುರಿಗೆ. ನಾನು ಅಮಾಯಕ ಮತ್ತು ಇದು ಹಣದ ಕಾರಣಕ್ಕಾಗಿ ನಡೆದಂಥ ಆರೋಪ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಗುಲ್ಬರ್ಗಾ ಪ್ರತಿನಿಧಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಏನು ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ ಈ ಒಂದು ಪ್ರಕರಣವನ್ನು ನೋಡಿದ್ರೆ? ಶರಣಯ್ಯ, ಪೊಲೀಸರು ತನಿಖೆಯನ್ನು ಯಾವ ದಿಕ್ಕಿನಲ್ಲಿ ಮಾಡ್ತಾ ಇದ್ದಾರೆ? ನಿಜಕ್ಕೂ ಇದು ಹಣಕ್ಕಾಗಿ ನಡೆದಿರುವಂಥ ಸುಳ್ಳು ಲೈಂಗಿಕ ಕಿರುಕುಳದ ಆರೋಪ ಅನ್ನೋದಕ್ಕೆ ಯಾವುದಾದ್ರು ಸಾಕ್ಷಿಗಳು ಪೊಲೀಸರ ಹತ್ರ ಸಿಕ್ಕಿವೆಯಾ? ಅಜಿತ್, ಏನು ನವೆಂಬರ್ 27ನೇ ತಾರೀಕಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿರುವಂತಹ ದಶರಥ್ ನಾಯಕ್ ವಿರುದ್ಧ ಅದು ಪ್ರಕರಣ ದಾಖಲಾಗಿತ್ತು. ಅವ್ರ ಕೆಳಗಡೆ PhD ಮಾಡ್ತಿರುವಂತಹ ವಿದ್ಯಾರ್ಥಿನಿ ನನಗೆ ಲೈಂಗಿಕ ಕಿರುಕುಳ ನೀಡ್ತಾ ಇದ್ದಾರೆ, ಕಂಪ್ಯೂಟರ್ಗಳಲ್ಲಿ ಅಶ್ಲೀಲ ಚಿತ್ರಗಳನ್ನು ಪ್ಲೇ ಮಾಡಿ ಅದನ್ನು ನೋಡೋಕ್ಕೆ ಒತ್ತಾಯ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಮಾಡಿದಳು. ಅದಷ್ಟೇ ಅಲ್ಲ, ಅದ್ರ ಜೊತೆಗೆ ಇನ್ನೊಂದು ಆರೋಪ, ನನಗೆ ಸ್ಕಾಲರ್ಶಿಪ್ ಬಿಡುಗಡೆ ಮಾಡುವುದಕ್ಕಾಗಿ 1 ಲಕ್ಷ ರೂಪಾಯಿ ಅವರು 2 ಕಂತುಗಳಲ್ಲಿ, ಒಂದು ಸಲ 50,000, ಇನ್ನೊಂದು ಸಲ 50,000, 1 ಲಕ್ಷ ರೂಪಾಯಿ ಲಂಚ ಪಡೆದಿದ್ರು ಅನ್ನುವಂತಹ 2 ಆರೋಪವನ್ನು ಮಾಡಿದಳು. ಹಾಗಾಗಿ ಈ ಗೈಡ್ ಸಿಪ್ಪನ್ನು ನನಗೆ ಚೇಂಜ್ ಮಾಡಿರಿ ಅಂತ ಅವಳು ವಿಶ್ವವಿದ್ಯಾಲಯದ ಕುಲಪತಿಯವರಿಗೆ ಮನವಿ ಸಲ್ಲಿಸಿದ್ರು. ಅದರಿಂದ ಅವಳಿಗೆ ಪ್ರಯೋಜನ ಆಗಲಿಲ್ಲ. ಅದಾದ ನಂತರ ನವೆಂಬರ್ 27ನೇ ತಾರೀಕು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆ ಮೆಟ್ಟಿಲು ಕೂಡ ಹತ್ತಿ ಅಲ್ಲಿ ಕಂಪ್ಲೇಂಟ್ ದಾಖಲು ಮಾಡಿದಳು. ಈ ಬೆಳವಣಿಗೆಗಳನ್ನು ಗಮನಿಸಿದ್ರೆ, ಅಂದರೆ 27ನೇ ತಾರೀಕಿಗೆ ಕಂಪ್ಲೇಂಟ್ ದಾಖಲಾಗ್ತದೆ, ಅದಾಗಿ 17 ದಿನಗಳವರೆಗೂ ಕೂಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ತಲೆಮರೆಸಿಕೊಳ್ತಾರೆ. ಒಬ್ಬ ಪ್ರಾಧ್ಯಾಪಕರಾಗಿದ್ದುಕೊಂಡು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಬೇಕಾದಂಥ ಒಬ್ಬ ಗುರು ಸುಮಾರು 17 ದಿನಗಳ ಕಾಲ ತಲೆಮರೆಸಿಕೊಳ್ತಾರೆ. ಅವರು ನಾಂದೇಡದ ಮಹಾರಾಷ್ಟ್ರದ ನಾಂದೇಡ ಅಂತಹ ಒಂದು ನಾಂದೇಡ ಪಕ್ಕದಲ್ಲಿರುವಂತಹ ಒಂದು ತಾಂಡದಲ್ಲಿ 17ಗಳ ಕಾಲ ಅಡಗಿಕೊಳ್ತಾರೆ. ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗ್ತದೆ ಅಜಿತ್, ಏನಂದರೆ
ನಿನ್ನೆ ಅವರು ಅರೆಸ್ಟ್ ಆದ ನಂತರ ಹೇಳಿರುವಂಥದ್ದು, ನಾನು ಇದರಲ್ಲಿ ಅಮಾಯಕ, ನನ್ನನ್ನು ಬಲಿಪಶು ಮಾಡ್ತಾ ಇದ್ದಾರೆ, ನಾನು ಯಾವುದೇ ಕಿರುಕುಳ ನೀಡಿಲ್ಲ ಅನ್ನುವಂಥದ್ದು. ಹಾಗಾದರೆ ಅವರು ಯಾವುದೇ ರೀತಿ ಇದರಲ್ಲಿ ಅಮಾಯಕರು, ದೋಷಿಗಳು ಅನ್ನುವಂಥದ್ದೇ ಆಗಿದ್ದಲ್ಲಿ ಅವರು ಯಾಕೆ 17 ದಿನಗಳ ಕಾಲ ತಲೆಮರೆಸಿಕೊಳ್ಳುವಂತಹ ಪ್ರಶ್ನೆ ಆಯಿತು ಅನ್ನುವಂಥದ್ದಕ್ಕೆ ಸ್ವತಃ ದಶರಥ ಬಾಬು ಅವರೇ ಉತ್ತರ ಕೊಡುವಲ್ಲಿ ತಡವರ್ದ್ರು. ಅಜಿತ್, ಒಟ್ಟಾರೆ ಈ ಪ್ರಕರಣವನ್ನು ಗಮನಿಸಿದಾಗ ಸಾಕಷ್ಟು ರಾಜಕೀಯವೂ ಇದರಲ್ಲಿ ಕಂಡು ಬಂತು. ಕೆಲವು ರಾಜಕೀಯ ವ್ಯಕ್ತಿಗಳು ನನಗೆ ದೂರ ವಾಪಸ್ ತಗೊಳ್ಳಕ್ಕೆ ಒತ್ತಡ ಹೇರ್ತಿದ್ದಾರೆ ಅನ್ನುವಂತಹ ಆರೋಪವನ್ನು ಹುಡುಗಿ ಕೂಡ ಮಾಡಿದಳು. ಜೊತೆಗೆ ಸ್ವತಃ ವಿಶ್ವವಿದ್ಯಾಲಯದ ಕುಲಪತಿ ಪುಟ್ಟಯ್ಯ ಅವರೇ ನಿನಗೆ ನೀನು ಏನು 1 ಲಕ್ಷ ರೂಪಾಯಿ ಲಂಚ ಕೊಟ್ಟಿದ್ದೀವಿ, ಅದಕ್ಕೆ 50,000 ರೂಪಾಯಿ ಹಾಕಿ 1.5 ಲಕ್ಷ ರೂಪಾಯಿ ವಾಪಸ್ ಕೊಡಿಸ್ತೀನಿ, ದೂರ ವಾಪಸ್ ತಗೋ ಅನ್ನುವಂತಹ ಒಂದು ಸಂಧಾನಕ್ಕೆ ರಾಜಿ ಸೂತ್ರ ಮಾಡಿಸುವಂತಹ ಪ್ರಯತ್ನ ನಡೆಸಿದ್ರು. ನನಗೆ ಹಾಗಾಗಿ ವಿಶ್ವವಿದ್ಯಾಲಯದಲ್ಲಿ ನನಗೆ ಭಯ ಇದೆ, ಅಲ್ಲಿ ನಾನು ವಿದ್ಯಾಭ್ಯಾಸ ಮಾಡುವುದಕ್ಕೆ ಕಲಿಯಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನ ವಿದ್ಯಾರ್ಥಿನಿ ಹೇಳಿದಳು. ಈ ಎಲ್ಲಾ ಬೆಳವಣಿಗೆಗಳ ನಂತರ ದಶರಥ ಬಾಬು ಮಾಧ್ಯಮಗಳಿಗೆ ಹೇಳುವಂಥದ್ದು, ನಾನು ಇದರಲ್ಲಿ ಅಮಾಯಕ ಅನ್ನುವಂಥದ್ದು. ಸಹಜವಾಗಿ ಅಂಥದ್ದೊಂದು ಪ್ರಶ್ನೆ ಬರುತ್ತೆ. ಒಂದು ವೇಳೆ ಅಮಾಯಕ ಆಗಿದ್ದೇ ಸತ್ಯ ಆದರೆ 17 ದಿನಗಳ ಕಾಲ ತಲೆಮರೆಸಿಕೊಳ್ಳುವಂತಹ ಅವಶ್ಯಕತೆ ಏನಿತ್ತು ಅನ್ನುವಂಥದ್ದು. ಒಂದು ಕಡೆ ಲೈಂಗಿಕ ದೌರ್ಜನ್ಯದ ಪ್ರಕರಣ, ಇನ್ನೊಂದು ಕಡೆ ಹಣ ಕೇಳ್ತಾ ಇರುವಂತಹ ಪ್ರಕರಣ, ಎರಡರ ತನಿಖೆಗಳು ಕೂಡ ಆಗಬೇಕಾದಂಥ ಅವಶ್ಯಕತೆ ಇದೆ. ವಿಶ್ವವಿದ್ಯಾನಿಲಯಗಳೇ ಈ ರೀತಿಯಾಗಿ ಲೈಂಗಿಕ ಕಿರುಕುಳದ ಕೂಪಗಳಾಗ್ಬಿಟ್ರೆ ವಿದ್ಯಾರ್ಥಿನಿಯರು ಡಾಕ್ಟರೇಟ್ನಂಥ ಉನ್ನತ ವ್ಯಾಸಂಗವನ್ನು ಮಾಡೋದು ಹೇಗೆ ಅನ್ನುವಂಥ ಸಹಜವಾದ ಪ್ರಶ್ನೆ ಉದ್ಭವವಾಗುವಂಥದ್ದು. ಏನೇ ಆದರೂ ಸತ್ಯಾಸತ್ಯತೆ ಈ ಪ್ರಕರಣದ ತನಿಖೆಯಲ್ಲಿ ಹೊರಗೆ ಬರಲಿ. ದಶರಥ್ ಹೇಳುವಂತೆ ಆತ ಅಮಾಯಕನಾಗಿದ್ದರೆ ಆತನಿಗೆ ನ್ಯಾಯ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಹಾಟ್ ನ್ಯೂಸ್ನ ಮುಗಿಸ್ತಾ ಇದ್ದೀನಿ. ಪ್ರತಿದಿನ ಆವತ್ತಿನ ವಿಶೇಷ ಸುದ್ದಿಗಳನ್ನು ಸವಿವರವಾಗಿ ಕೊಡೋದಕ್ಕೆ 6 ಗಂಟೆ 30 ನಿಮಿಷಕ್ಕೆ ಮತ್ತೆ ಬರ್ತೀನಿ. ನಮಸ್ಕಾರ.